ಈಗ ಅವರು ಕರೆದಿದ್ರು ಹೋಗಿದ್ದರು. ಯಾವ ಕಾರಣದಿಂದ ಅವ್ರು ಭೇಟಿಯಾಗಿಲ್ಲ ಗೊತ್ತಿಲ್ಲ. ಬಹುಶಃ ಬಿಸಿ ಶೆಡ್ಯೂಲ್ದಲ್ಲಿ ಎಲ್ಲೋ ಬರಬೇಕು. ಇವು ಚುನಾವಣೆ ಇವು ಟಿಕೆಟಿನ ಹಂಚಿಕೆ ಇದ್ದಿರಬೇಕು. ನೋಡ್ಬೇಕು. ಇನ್ನೂ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೋತೀನಿ, ಈಶ್ವರಪ್ಪನವ್ರು ಹೇಳ್ತಿರುವಂಥ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗದ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಕರ್ನಾಟಕದಲ್ಲಿ 28 ಲೋಕಸಭೆ ಗೆಲ್ಲುವಂಥದ್ದು ನಮ್ಮೆಲ್ಲರ ಗುರಿ. ನಾವು ಅದನ್ನು ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೇನೆ. ಇಲ್ಲ ಸರ್, ಇದು ಯಾವಾಗಲೂ ಟಿಕೆಟ್ ಹಂಚಿಕೆ ಆದಮೇಲೆ ಸ್ವಲ್ಪ ಅಸಮಾಧಾನ ಇರ್ತದೆ. ಅದನ್ನೆಲ್ಲ ಸಾಕಷ್ಟು ಈಗಾಗಲೇ ಮೊನ್ನೆ ಅಮಿತ್ ಶಾ ಅವರು ಬಂದು ಎರಡೂ ಪಕ್ಷಗಳ ಒಂದು ಸಭೆ ಮಾಡಿ ಸಾಕಷ್ಟು ಕಡೆ ವೈಯಕ್ತಿಕವಾಗಿ ಅಮಿತ್ ಶಾ ಅವರು ಸಹಿತ ಅನೇಕ ಪ್ರಮುಖರ ಜೊತೆಗೆ ಫೋನ್ನಲ್ಲಿ ಮಾತಾಡಿದ್ದಾರೆ, ಹೇಳಿದ್ದಾರೆ. ಕೆಲವೊಂದು ಮಂದಿ ಸ್ಪಂದನೆ ಮಾಡಿದ್ದಾರೆ, ಕೆಲವೊಂದು ಮಂದಿ ಫೋನ್ ತೊಗೊಂಡಿಲ್ಲ. ಇದನ್ನು ಎಲ್ಲ ಘಟನೆ ಇದೆ. ರಾಜಕಾರಣದಲ್ಲಿ ನಿವೃತ್ತಿ ಅನ್ನೋದೇ ಇಲ್ಲ. ಒಂದು ಸಲ ನನಗೂ ಒಮ್ಮೆ ಟಿಕೆಟ್ ಕಟ್ಟಾಗಿತ್ತು. 96ರಲ್ಲಿ ನನಗೆ ವಿಜಯಪುರ ಲೋಕಸಭೆ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ನನಗೆ ಟಿಕೆಟ್ ಕಟ್ಟ ಆಯಿತು. ಮುಂದೆ ಮತ್ತೆ ನನಗೆ ಲೋಕಸಭೆಗೆ ನಾನೇ ಸ್ಪರ್ಧೆ ಮಾಡಿದೆ. 2 ಸಲ MP ಆದೆ. ಕೇಂದ್ರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಾ ಕೇಂದ್ರದ ಮಂತ್ರಿ ಆದೆ. ಅದಕ್ಕೆ ರಾಜಕಾರಣದಲ್ಲಿ ಒಂದೇನೋ ನಿರ್ಣಯಗಳಾಗಿರ್ತವೆ. ಇವತ್ತು ನಿನ್ನೆ ಸುಮಲತಾ ಅವರು ಸಿಟ್ಟಿಂಗ್ MP ಇದ್ದರೂ ಸಹ ಪಕ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟು ಇವತ್ತು BJP ಸೇರ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ನಾ ಇಷ್ಟೇ ಎಲ್ಲರಿಗೂ ಯಾರ್ಯಾರು ಅಸಮಾಧಾನ ಇದ್ದಾರೆ ಅವ್ರಿಗೆ ಇಷ್ಟೇ ವಿನಂತಿ ಮಾಡ್ಕೋದು, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಬಿಟ್ಟು ಇವತ್ತು ದೇಶದ ವಿಚಾರದಲ್ಲಿ ಮೋದಿಯವರು ದೇಶಕ್ಕೆ ಅನಿವಾರ್ಯ ಪ್ರಧಾನಮಂತ್ರಿ ಆಗೋದು. ಅದಕ್ಕೆ ನಾವೆಲ್ಲ ಕೂಡಿ ಕೆಲಸ ಮಾಡೋಣ ಅಂತ ವಿನಂತಿ ಮಾಡ್ಕೊತೀವಿ. ಕರ್ನಾಟಕದಲ್ಲಿ ನೋಡಿ ಸರ್, ಇದು ಭಾಳ ದಿವಸದಿಂದ ನಡೆದಿದೆ. ನನಗೆ ವಿಶ್ವಾಸ ಇದೆ 2024 ನಂತರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಎಷ್ಟೇ ದೊಡ್ಡವರಿದ್ದರೂ ಭ್ರಷ್ಟಾಚಾರವನ್ನು ಸಹನೆ ಮಾಡೋದಿಲ್ಲ. ಇದು ಬರೀ ನಮ್ಮದು 10 ವರ್ಷ ಟ್ರೇಲರ್. ಇದು ಮುಂದೆ ನೀವು ನೋಡ್ತಾ ಇರೋ 5 ವರ್ಷದಲ್ಲಿ ಭಾರತದಲ್ಲಿ ವಂಶವಾದ, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಇದರಿಂದ ನಾವು ಮುಕ್ತ ಮಾಡ್ತೀನಿ ಅಂತ ಭರವಸೆ ಕೊಟ್ಟಾರೆ. ನನಗೆ ಭರವಸೆ ಇದೆ ಇಡೀ ದೇಶದಲ್ಲಿ ಜಾರಿ ಆಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗಿರ್ತದೆ ರೀ, ಅವ್ರಿಗೆ ಮಾಹಿತಿ ಹಿಂಗೆ ಕೊಟ್ಟಿರ್ತಾರೆ, ಇವ್ರನ್ನ ಬಿಟ್ಟರೆ ಹಿಂಗಾಗ್ತದೆ ಅಂತೇಳಿ ನಿರ್ಣಯ ಆಗಿರ್ತವೆ. ಇವಾಗ ಸಾಕಷ್ಟು ಚರ್ಚೆ ಆಗಿದೆ. ನಾವು ಅದನ್ನು ಈಗ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಯಾಕಂದ್ರೆ ಲೋಕಸಭೆ ನಮ್ಮ ಭಾಳ ಮಹತ್ವ ಇದೆ. ನಾವು 400 ಸೀಟ್ಗಳನ್ನ ಗೆಲ್ಲಬೇಕಾಗಿದೆ. ನಮ್ಮಲ್ಲಿ ಎಷ್ಟೇ ನಮ್ಮ ಸಿಟ್ಟಿರಲಿ, ನಮ್ಮದು ಎಷ್ಟೇ ಅದು ನಮ್ಮ ವಿಚಾರ ಸರಿ ಇರಲಿ, ಒಟ್ಟಾರೆ ಭಾರತದ ಲೋಕಸಭೆಯಲ್ಲಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಬೇಕು ಬಿಟ್ಟರೆ ನಮ್ಮ ತಲೆಯಲ್ಲಿ ಈಗ ಜೂನ್ವರೆಗೆ ಯಾವುದೇ ರೀತಿಯ ಒಂದು ಅಪಸ್ವರ ನಾವು ತೆಗೆದಿಲ್ಲ. ಯಾರು ಇಳಿಸ್ಬೇಕು, ಯಾರನ್ನ ಮಾಡಬೇಕು ಅನ್ನೋಂಥದ್ದು ಕೇಂದ್ರ ಹೈಕಮಾಂಡಿಗೆ ಬಿಟ್ಟಿದ್ದು. ನಮ್ಮ ಅಭಿಪ್ರಾಯ ಜೂನ್ 4 ನಂತರ ಹೇಳ್ತಾನೆ. ಅವ್ರು ಸರಿಯಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಈ ರೀತಿ ಮಾಡೋದು ಸರಿಯಲ್ಲ. ಅವರು BJPದಿಂದ ಮಂತ್ರಿಗಳಾಗೋ ಅವಕಾಶ ಸಿಕ್ಕಿದೆ, ಎಲ್ಲ ರೀತಿ ಅನುಕೂಲ ಆಗಿದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ಅವರಿಗೂ. ಅವರು ನಮ್ಮ ಗೆಳೆಯರೇ, ಅವರು ಹೊರಗೆ ಬರಬೇಕು. BJPಯ ನಮ್ಮ ಅಭ್ಯರ್ಥಿಯನ್ನು ಆಶೀರ್ವಾದ ಮಾಡೋದು ಗೌರವ ಹೆಚ್ಚಾಗ್ತದೆ. ಸುಮಲತಾ ಅಂತ ನೋಡಿದ್ರಲ್ಲ ನಿನ್ನೆ, ಹಂಗೆ ಶಿವರಾಮ್ ಹೆಬ್ಬಾರ್ ಅವರು ಬಿಡಬೇಕು. ಈಗ ಬಿಟ್ಟು BJPದಿಂದ ಆರಿಸಿ ಬಂದಿದ್ದೀರಿ, ನೀವು BJP ಪರವಾಗಿ ಕೆಲಸ ಮತ್ತು ಹಂಗೆ ಆಯ್ತಲ್ರಿ. ಈಗ ನೋಡಿರಿ, ಇಂಥ ಒಂದು ಇಡೀ ದೇಶನೇ ಮೋದಿಯವ್ರನ್ನ ಇವತ್ತು ಪ್ರಧಾನಮಂತ್ರಿ ಮಾಡಬೇಕಾಗ್ತದೆ. ನೀವು ಏನಾದರೂ ಈಗ ನಾನೇ ಮೋದಿಯವ್ರನ್ನ ವಿರುದ್ಧ ಏನಾದರೂ ನಾನು ಮಾತಾಡಿದ್ರೆ ಈ ದೇಶದ ಜನ ಕ್ಷಮೆ ಮಾಡೋದಿಲ್ಲ. ಇವತ್ತು ಕಾರ್ಯಕರ್ತರು ಅಷ್ಟೇ ಅಲ್ಲ, ದೇಶದ ಮತದಾರ ಸಹಿತ ಜಾಗೃತಿ ಇದ್ದಾನೆ. ನಾ ಏನಾದರೆ ಮೋದಿಯವರ ಬಗ್ಗೆ ಅಪಸ್ವರ ಮಾತಾಡೋದಾಗಲಿ ಅಥವಾ BJP ಬಗ್ಗೆ ಅಪಸ್ವರ ಮಾತಾಡಿದ್ರೆ ದೇಶದ ಮತದಾರರೇ ಇವತ್ತು ನಮ್ಗೆ ಕ್ಷಮೆ ಮಾಡೋದಿಲ್ಲ. ನಮ್ಮ ರಾಜಕೀಯ ಅಂತ ಮಾಡ್ತಾರೆ. ಯಾರೀ ಅನಂತ್ ಕುಮಾರ್ ಹೆಗಡೆ ಅವರು ಟಿಕೆಟ್ ಸಿಗಲಿಲ್ಲ ಅಂತ ತಕ್ಷಣ ಈಗ ಮೋದಿಗೆ ಮತ ಹಾಕಿ ಅನ್ನುವಂಥ ಶಬ್ದವೇ ಬರ್ತಾ ಇಲ್ಲ. ಅವರ ಆತ್ಮ ಎಲ್ಲ BJPಯಲ್ಲಿದೆ. ಅವರು ಅವ್ರ ಏನು ಮತ ಇದೆ ಅದು BJPಗೆ ಬರ್ತದೆ. BJP ಬಿಟ್ಟೆ ಮತ್ತೊಂದು ಕಡೆ ಕೈ ಹೋಗೋದಿಲ್ಲ. ಅಲ್ಲ, ಅವರ ಮತ ಬರ್ಬೋದು, ಆದರೆ ಅವರ ಬೆಂಬಲಿಗರೆಲ್ಲ ಈಗಾಗಲೇ ಬರ್ತಾರೆ. ಹಂತವಾಗಿ ತಣ್ಣಗೆ ಹಾಕೋತ ಹೋಗ್ತಾರೆ. ನೀವೇನಾದ್ರು ಮಾತಾಡ್ತಿರಲ್ಲ? ನಾ ಏನು ಮೊದಲು ಮಾತಾಡಿದ್ದೀನಿ ನಾನು. ಈಗ ನಮ್ಮದು ಫೋನ್ ಎತ್ತಲಾಗ್ಯಾರ ಅವರು.
ನಾನು ಟ್ರೈ ಮಾಡಿದೆ ಅವಾಗ, ಏನಿದು ಎಲ್ಲ ಆಯ್ತಲ್ಲ ಹೆಗ್ಡೆಯವ್ರದ್ದು ಆದಮೇಲೆ ನಾನು ಅನಂತಗೌಡ ಜೋಡ, ಯಾಕಂದ್ರೆ ಭಾಳ ಒಳ್ಳೆಯ ಗೆಳೆಯರದಿ ನಾವು. ನಾನು ಅದನ್ನೇ ಹೇಳೋವಿದ್ದೆ, ನೋಡಪ್ಪ ಈಗ ಆಗಿದೆ, ನೀವು 4 ವರ್ಷ ಹೇಳಿದ್ರಿ ನಾನು ಮುಂದಿನ ಸಲ ನಿಲ್ಲೋದಿಲ್ಲ ಅಂತೇಳಿ. ಇವತ್ತು ಪಕ್ಷ ಅದ್ರ ಮ್ಯಾಗ ನಿರ್ಣಯ ತೊಗೊಂಡಿರ್ಬೋದು. ತೊಗೊಂಡಿದ್ದಾದಮೇಲೆ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡೋಣ. ಮುಂದೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ಹಿಂದುತ್ವದ ನಾಯಕರಿಗೆ ಎಂದೂ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಯಾವ ಬೇಕಾದಷ್ಟು ಪ್ರಭಾವಿ ರಾಜಕಾರಣಿದ ಹಿಂದುತ್ವ ಅನ್ನೋಂಥದ್ದು ಇವತ್ತು ಕರ್ನಾಟಕದ ಯುವಕರಲ್ಲಿ ನರನಾಡಿಯಲ್ಲಿದೆ. ಆ ನಾಯಕತ್ವ ಇವತ್ತು ನಾನೇನು ಮುಗಿಸೋದಾಯ್ತಾ? ನಾ ಆರಿಸಿ ಬಂದಿಲ್ಲ ಬಿಜಾಪುರನಲ್ಲಿ. ನನಗೆ ವಿರೋಧ ಪಕ್ಷ ನಾಯಕ ಆಗು ಎಲ್ಲ ಅರ್ಹತೆ ಇತ್ತು, ಮಾಡಲಿಲ್ಲ. ನಾನೇನು ಅಸಮಾಧಾನ ಇದೆ. ರಾಜ್ಯಾಧ್ಯಕ್ಷ ಹಿಂದುತ್ವದ ಹೆಸರಲ್ಲಿ ತುಳಿತಾ ಇದ್ದಾರೆ. ತುಳಿತಾ ಇರ್ತ ನಾ ಹೇಳೋದಿಲ್ಲ. ಇನ್ನೂ ನಾವು ಗಟ್ಟಿಯಾಗಿ ಇನ್ನೂ ಸ್ಟ್ರಾಂಗ್ ಆಗಿ ಇವತ್ತು ವಿಧಾನಸಭೆಯಲ್ಲಿ ಯಾರು ಹೆಚ್ಚು ಮಾತಾಡ್ತಾರೆ ರೀ? ಬಿ ಜೆ ಪಿಯಲ್ಲಿ ಯಾರು ಹೆಚ್ಚು ಮಾತಾಡ್ತಾರೆ? ಸಿದ್ದರಾಮಯ್ಯನ, ಡಿ ಕೆ ಶಿವಕುಮಾರ್ನ ಯಾರು ಹೆಚ್ಚು ಅಟ್ಯಾಕ್ ಮಾಡ್ತಾರೆ? ಕಾಂಗ್ರೆಸ್ನ ಯಾರು ಅಟ್ಯಾಕ್ ಮಾಡ್ತಾರೆ? ನಾನೇ ಮಾಡ್ತಿರೋದು. ಹೌದು ಸರ್, ಅಂಥದ್ರಲ್ಲಿ ನಿಮಗೆ ವಿರೋಧ ಪಕ್ಷದ ನಾಯಕತ್ವ ಸ್ಥಾನವನ್ನು ಕೊಡಬೇಕಿತ್ತು. ಯಾಕಾಗಿ ಬಿಜೆಪಿಯಲ್ಲಿ ಆ ರೀತಿಯಲ್ಲಿ ಕೊಡಬೇಕಿತ್ತು? ಅದು ಕೆಲವೊಂದು ಕಾರಣಗಳಿಂದ ಕೊಟ್ಟಿಲ್ಲ. ನನಗೇನು ಅಸಮಾಧಾನ ಇಲ್ಲ, ಹಿರಿಯ ನಾಯಕರು ಇಲ್ಲಿ ನನಗೆ ಅಸಮಾಧಾನ ಇಲ್ಲ. ಆದ್ರೆ ಒಂದು ಮಾತ್ರ ಹೇಳ್ತೀನಿ, ನಾವೊಬ್ಬ ಶಾಸಕನಾಗಿಯೇ ಒಳ್ಳೆ ಹೋರಾಟವನ್ನು ವಿಧಾನಸಭೆಯಲ್ಲಿ ಮಾಡ್ತಾಯಿದ್ದೀನಿ. ನನಗೀಗ ಅನ್ನಿಸ್ತಾ ಇದೆ, ವಿರೋಧ ಪಕ್ಷದ ನಾಯಕ ಆಗದೇ ಇಷ್ಟು ನಾನು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀನಿ. ನನಗೆ ಸಮಾಧಾನ ಇದೆ. ಪಕ್ಷ ಯಾರು ಮಾಡಿದ್ರ ಬಗ್ಗೆ ನಾನು ಎಲ್ಲೂ ಅಪಸ್ವರ ತೆಗೆದಿಲ್ಲ. ವಿಜೇಂದ್ರನ ಅಧ್ಯಕ್ಷ ಮಾಡಿದಾಗೂ ತೆಗೆದಿಲ್ಲ, ಆರ್ ಅಶೋಕವ್ರನ್ನ ವಿರೋಧ ಪಕ್ಷ ನಾಯಕರು ಮಾಡಿದಾಗೂ ನಾ ಬಹಿರಂಗವಾಗಿ ಎಲ್ಲೂ ವಿರೋಧ ಮಾಡಿಲ್ಲ. ಇಡೀ ದೇಶದಲ್ಲಿ ಬದಲಾವಣೆ ಆಗ್ತೈತಲ್ಲ. ನಾ ಅಧ್ಯಕ್ಷ ವಿರೋಧ ಪಕ್ಷ ಯಾವೂ ಹೇಳೋದಿಲ್ಲ. ದೇಶದಲ್ಲಿ ಬದಲಾವಣೆ ಆಗ್ತದೆ. ಮತ್ತಿಷ್ಟು ಬಿ ಜೆ ಪಿ ಕಾರ್ಯಕರ್ತರ ಪಕ್ಷವಾಗಿ ಹಮ್ಮಿರ್ತದೆ. ಒಂದು ಕುಟುಂಬದಿಂದ ಮುಕ್ತ ಆಗ್ತದೆ. ಎಲ್ಲೆಲ್ಲಿ ಕುಟುಂಬ ರಾಜಕಾರಣದಿಂದ ನಮ್ಮ ಬಿ ಜೆ ಪಿ ಇಡೀ ದೇಶದಲ್ಲಿ, ಜಮ್ಮು ಕಾಶ್ಮೀರದಿಂದ ಹಿಡಿದು ತಮಿಳುನಾಡುವರೆಗೆ ಮುಕ್ತ. ಇಡೀ ದೇಶದಲ್ಲಿ ಅಂದರೆ ನಾವು ದೇಶ ಬಿಟ್ಟು ಕರ್ನಾಟಕ ಐತೇನ್ರಿ? ಇಡೀ ದೇಶ ಅಂದರೆ ಜಮ್ಮು ಕಾಶ್ಮೀರದಿಂದ ತಮಿಳುನಾಡು ಕನ್ಯಾಕುಮಾರಿವರೆಗೆ ಹೇಳಿ ನನ್ನ ಅದರ ಕರ್ನಾಟಕ ಬರ್ತೈತಿಲ್ಲ ರೀ ಮ್ಯಾಪ್ನಾಗ. ನೀವು ನನ್ನ ಬಾಯಲ್ಲಿ ಯಾಕೆ ಕಳಿಸ್ಬೇಕೈತಿ? ನಾ ಇಡೀ ದೇಶದ ಹೇಳಕತ್ತೇನೆ ನೋಡ್ರಿ. ನಿಮ್ಗೆ ಹೆಂಗೆ ಬರ್ತೈತೆ ಹಂಗೆ ಬರೀರಿ. ನಾವಂತರೂ ಒಂದು ಕುಟುಂಬವನ್ನು ಟಾರ್ಗೆಟ್ ಮಾಡೋದಿಲ್ಲ. ನಾನು ಇಡೀ ದೇಶದಲ್ಲಿ ಬದಲಾವಣೆ ಆಗಬೇಕು ಅನ್ನೋಂಥ ನಮ್ಮ ಕಲ್ಪನೆ ಇದೆ. ನನಗೆ ಭರವಸೆ ಕೊಟ್ಟಿದ್ದಾರೆ. ನಾವು ದೇಶದಲ್ಲಿ ಒಂದು ಹೊಸ ಒಂದು ಯುಗ ಪ್ರಾರಂಭ ಮಾಡ್ತೀವಿ. ಮತ್ತು ಯಾವುದೇ ಹಿಂದೂ ಪರವಾಗಿ ಮಾತಾಡೋರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ನಾವು ಗಟ್ಟಿಯಾಗಿದ್ದರೆ ಕಾರ್ಯಕರ್ತರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಆದರೆ ಇವತ್ತು ಹಿಂದೂ ಪರವಾಗಿ ಅಂತ ನಾವು ಏನು ಹೇಳ್ಕೊತೀವಲ್ಲ, ನರೇಂದ್ರ ಮೋದಿಯವ್ರು ಚುನಾವಣೆ ಮಾಡಲಿಲ್ಲ ಅಂದರೆ ನಾವು ದೊಡ್ಡ ತಪ್ಪು ಮಾಡ್ದಂಗೆ ಆಗ್ತದೆ. ಸರ್, ಈಗ ನೀವು ಭಾಷಣದಲ್ಲಿ ಒಂದು ಹೇಳಿದ್ರು ಸರ್, ನಮ್ಮಲ್ಲೇ ಕೆಲವು ಸಚಿವರಿದ್ದರು ಆಕಾಶ ನೋಡ್ಕೊಂಡು ನಡೀತಿದ್ರು. ಹೌದೌದು, ನಿಜ. ಸುಧಾಕರ್ ನೋಡ್ರಿ, ಈಗೇನಾಯಿತು, ಶಾಸಕರು ಪಾಪ ನಮ್ಮ ಕಾರವಾರದ ಎಮ್ ಎಲ್ ಎ ಅವರು ಕಣ್ಣೀರು ಹಾಕಿದ್ರು. ಉದ್ದಿನಕರ್ ಸೆಟ್ರು ನಾವೆಲ್ಲ ಎಮ್ ಎಲ್ ಎಗಳು ಹೋದ್ರೆ ಸರಿಯಾಗಿ ಸ್ಪಂದನೆ. ಎಷ್ಟು ಸಲ ಅವ್ರ ಬಗ್ಗೆ ಅಲಿಗೇಷನ್ ಅದು ಬಿ ಜೆ ಪಿ ಶಾಸಕರುಗಳು. ಅದಕ್ಕೆ ಅಂಥ ತಪ್ಪಿನಿಂದ ಇವತ್ತು ಕಾರವಾರಕ್ಕೆ ಯಾವಾಗ ಆಗಬೇಕಾಗಿದ್ದು. ಎಷ್ಟು ದಿವಸದ ಕೂಗೈತೆ ರೀ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕು. ಎಷ್ಟು ನಾವು ಪತ್ರಿಕೆಯಲ್ಲಿ ಓದ್ತಿರ್ತೀವಿ. ಕಾರವಾರ ಈ ಉತ್ತರ ಕನ್ನಡ ಜನ ಏನೂ ಕೇಳಲ್ಲ. ಇದು ಒಂದೇ ಹೆಚ್ಚು ಹೈಲೈಟ್ ಆಗೋದು ಮಾಧ್ಯಮಗಳಲ್ಲಿ. ಮತ್ತು ಅದನ್ನೇ ನಾವು ಮಾಡಲಿಲ್ಲ ಅಂದರೆ ಜನರು ನೋಡ್ರಿ, ಅಂತಿಮವಾಗಿ ಜನ ಅವ್ರು ಸಿಟ್ಟಿಗೆ ಬರ್ತಾರೆ. ಇವತ್ತು ಅದರದ್ದೇ ಒಂದು ಸಿಟ್ಟಿನಿಂದ ನಾವು ಇಲ್ಲಿ ಏನು ಉತ್ತರ ಕನ್ನಡದಲ್ಲಿ ಕೆಲವೊಂದು ವಿಧಾನಸಭೆ ಕಳ್ಕೋಬೇಕಾಯ್ತು. ವಿಶ್ವೇಶ್ವರ ಹೆಗಡೆ ಅವ್ರಂಥವ್ರು ಸೋಲ್ಬೇಕಾಯ್ತು. ಇವೆಲ್ಲ ಕಾಣಿದೆ ನೋಡ್ರಿ. ಯಾವುದೇ ಆಗಲಿ, ಯಾವ್ದು ರೀ ಇಲ್ಲ ಅವ್ರತ್ತು ಹೇಳೋದಿಲ್ಲ. ನಾನು ಕೆಲವೊಂದು ನಿರ್ಣಯಗಳು ಮಾಡಬೇಕಾಗಿತ್ತು, ಮಾಡದೇ ಇರೋದ್ರಿಂದ ಇವತ್ತು ಕಾರ್ಯಕರ್ತರಲ್ಲಿ ಇವತ್ತು ಹಿಂದುತ್ವದ ಕಾರ್ಯಕರ್ತರು ಅವ್ರೇನೂ ಬಯಸೋದಿಲ್ಲ. ಕೆಲವೊಂದು ನಾನು ಕೇಳಿದೆ, ಮೊನ್ನೆ ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಹೇಳಿದ್ರು, ನಮಗೇನು ಅಭಿವೃದ್ಧಿ ಏನು ಬೇಕಾಗಿಲ್ಲ ರೀ, ನಮ್ಗೆ ಹಿಂದುತ್ವ ಇದ್ದವ್ರು ಬೇಕು ಅಂತ ಹೇಳ್ತಾರೆ. ಅದೂ ವರ್ಗ ಇದೆ. ಅಭಿವೃದ್ಧಿ ಬೇಡುವಂಥದ್ದು ಎರಡೂ ಸಮಾನಾಂತರವಾಗಿ ನಾವು ಒಯ್ಬೇಕು. ಹಿಂದುತ್ವನೂ ಒಯ್ಬೇಕು, ಅಭಿವೃದ್ಧಿನೂ ಒಯ್ಬೇಕು. ಎರಡೂ ಒಯ್ದಾಗ ಮಾತ್ರ ಜನರು ಸಮಾಧಾನ ಇರ್ತಾರೆ. ಬರೀ ಒಂದೇ ನಾವು ಟಾರ್ಗೆಟ್ ಮಾಡಿದ್ರೂ ಆಗೋದಿಲ್ಲ. ಶಾಸಕರನ್ನೇ ಮನೆಗೆ ಸುಧಾಕರ್ ಅವರಿಗೆ ಬಿಜೆಪಿಯಲ್ಲಿ ಮತ್ತೆ ಅವಕಾಶ ಏನು ಮಾಡೋದು? ವಿಶ್ವನಾಥ್ ಹೇಳ್ಯಾರಲ್ರಿ, ಯಲಹಂಕ ವಿಶ್ವನಾಥ್. ನನಗೆ ಭಾಳ ನೋವು ಅನಿಸಿದ್ದೇನೆಂದ್ರೆ, ನಾವು ಈ ರಾಜ್ಯದಲ್ಲಿ ಏನಾಯ್ತು ರೀ, ಬರೀ ಅಪ್ಪ ಮಕ್ಕಳು, ಹಳೆಯ ಮಾವ ಮಗಳು, ಬರೀ ಇವರೇ ಕ್ಯಾಂಡಿಡೇಟ್ ಆಗ್ಯಾರ ಕಾಂಗ್ರೆಸ್ನಾಗ. ನಮ್ಮಲ್ಲಿ ಜಗಳ ಅದ್ರ ಸಲುವಾಗಿನೇ.
ನನ್ನ ಮಗನಿಗೆ ಕೊಟ್ಟಿಲ್ಲ, ನನ್ನ ಮಗ ಸಮರ್ಥ ಇದ್ದ, ಅವ ಸಮರ್ಥ ಇದ್ದ. ಇಲ್ಲಿ ನಮ್ಮಲ್ಲಿ ಎರಡೂ ಪಾರ್ಟಿಯಾಗ ನಾವು ನೋಡ್ರಿ, ನಾವು ಈಗ ನನಗೂ MP ಕೇಳಿದ್ರು ಕೊಡ್ಲಿಕ್ಕೆ, ನಾನು ಕಂಡೀಷನ್ ಹಾಕು ನನ್ನ ಮಗ್ಗೆ ವಿಜಯಪುರ ನಗರ ಕೊಡ್ತಿದ್ರೆ ನಾನು ನಿಲ್ತೀನಿ ಅಂತೇಳಿ ನಾ ಹೇಳಿದೆ. ನನ್ನ ಮಗ ಹೇಳಿದೆ, ನಾ ರಾಜಕಾರಣದಾಗಿರುತ್ತಾನೆ, ನೀನು ಬರೋದು ಬೇಡ, ಮುಂದೆಲ್ಲ ಪೋಸ್ಟ್ರ್ ಹಚ್ಚಿ ನಾವೆಲ್ಲ ಏನು ಕಾರ್ಯಕರ್ತರಿದ್ದಾಗ ಗೋಡೆ ಬರೋದು ಹೋರಾಟ ಮಾಡಿ ನಾವು ಸೈಕಲ್ ತುಳಿದ್ವಿ ರೀ. ಕೆಲವೊಂದು ಮಂದಿ ಅಟ್ಟೆ ಸೈಕಲ್ ತುಳಿದಲ್ಲ, ನಾವು ಸೈಕಲ್ ತುಳಿದೆ ಪಕ್ಷ ಕಟ್ಟಿವಿ. ಹಂಗೆ ನಮ್ಮ ಮಗನೂ ತಯಾರಾದ್ರೆ ಯಾಕೆ ನಿತಿನ್ ಗಡ್ಕರಿ ಮನೆ ಹೇಳ್ಯಾರ, ನನ್ನ ರಾಜಕಾರಣದ ಇದರಕ್ಕೆ ನಿಂದು ಲಾಭ ತೊಗೊಳಕ್ಕಾಗೋದಿಲ್ಲ, ನೀ ದುಡಿ, ಪಕ್ಷಕ್ಕೆ ದುಡಿ, ಕಾರ್ಯಕರ್ತನಾಗಿ ದುಡಿದು ನೀನು ಮುಂದೆ ಪಕ್ಷ MLA ಮಾಡಿದ್ರೆ MLA ಆಗು, ಪಕ್ಷದ ಜವಾಬ್ದಾರಿ ಕೊಟ್ಟು ಪಾಗು. ಹಂಗೊಂದು ವಾತಾವರಣ ತಯಾರಾಗಬೇಕು. ಅದು ದುರ್ದೈವ ಅಂದರೆ ಈ ಸಲ ಬರೇ ಅಪ್ಪ ಮಕ್ಕಳು, ನನ್ನ ಮಗಳು ಹಳೆಯ ಬರೀ ಇದೇ ಆಯಿತು ಈ ಲೋಕಸಭೆ. ಮತ್ತು ಕಾಂಗ್ರೆಸ್ನ ಒಬ್ಬ ಮಂತ್ರಿನೂ ನಿಂದಿರಲಿಲ್ಲ ಲೋಕಸಭೆಗೆ, ತಮ್ಮ ಮಕ್ಕಳು ನಿಲ್ಲಿಸಿದ್ರು. ಅಂದ್ರೆ ಅವ್ರಿಗೆ ನಿಮಗೆ ಹೇಳೇ ಅವ್ರಿಗೆ ಗ್ಯಾರಂಟಿ ಇದೆ ಕಾಂಗ್ರೆಸ್ನವ್ರಿಗೆ, ಈ ನರೇಂದ್ರ ಮೋದಿ ಗಾಳಿ ಒಳಗೆ ಅಯೋಧ್ಯೆ ರಾಮ ಮಂದಿರ ಗಾಳಿ ನಾವು ಎಲ್ಲರೂ ಸೋಲ್ತೀವಿ, ಸೋತ್ರ ಮಂತ್ರಿ ಹೋಗ್ತದಂತ ಅವ್ರು ಯಾರೂ ನಿಲ್ಲಿಲ್ಲ. ಯಾರು ಒಬ್ಬ ಮಂತ್ರಿ ನಿಂತರೆ ಅಲ್ಲೇ SC ಮಾದೇವಪ್ಪ ನಿಲ್ಲಿಸ್ತಾರೆ, ಇಲ್ಲಿ ಒಂದು 4-5 ಮಂದಿ ಸತೀಶ್ ಜಾರಕಿಹೊಳಿ ನಿಂದ್ರಿಸ್ತಾರೆ. ಏನು ಯಾವುದು ಜಾರಕಿಹೊಳಿ ನಿಂದಿರಲಿಲ್ಲ, ಮಾದೇವಪ್ಪನ ನಿಂದಿರಲಿಲ್ಲ, ಎಲ್ಲ ಅವ್ರ ಮಕ್ಕಳು ನಿಂದ್ರಿಸೋದು. ಸರ್, ನೆಕ್ಸ್ಟ್ ಎಲೆಕ್ಷನ್ ನಂತರ ನೀವು ಸರ್ಕಾರ ಬೀಳುತ್ತೆ ಅಂತ ಅಂದರೆ ಬಿದ್ದರೆ ನೀವು BJPಯಿಂದ ಮುಖ್ಯಮಂತ್ರಿ ಆಗಿ ನಾ ಯಾವ ಪೋಸ್ಟನ್ನು ನಾನು ಅಪೇಕ್ಷೆ ಪಡೋದಿಲ್ಲ. ಯಾಕಂದರೆ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡಬೇಕಾಗ್ತದೆ. ಸುಮ್ಮನೆ ನಾನೇ ಮುಖ್ಯಮಂತ್ರಿ ಅಷ್ಟು ಹೇಳ್ಕೊಟ್ಟು ಹುಚ್ಚು ನಾ ಅಲ್ಲ. ಯಾಕಂದರೆ ಯೋಗ್ಯತೆ ಇದೆಯಲ್ಲ ಸರ್, ಯೋಗ್ಯತೆ ಇದೆ, ಕೊಟ್ಟರೆ ನನಗೆ ಬೊಮ್ಮಾಯಿ ಬದಲಿ ನಾನು ಮಾಡಿದ್ರೆ 130 ಸೀಟ್ ತರ್ತಿದ್ದೆ ಕರ್ನಾಟಕದಲ್ಲಿ. ಹೇಳಿದಾರೆ ಬೊಮ್ಮಾಯರಿಗೆ, ಸ್ವಲ್ಪ ಹಿಂದೂ ಪರವಾಗಿ ಗಟ್ಟಿಯಾಗಿ ಆಗ್ರಿ. ಹುಬ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಗಲಾಟೆ ಆದಾಗ, KG ಹಳ್ಳಿ DJ ಹಳ್ಳಿಯಲ್ಲಿ ಆದಾಗ, ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಒಂದು 4 ಎನ್ಕೌಂಟರ್ ಮಾಡಿದರೆ ಈ ಪರಿಸ್ಥಿತಿನೇ ಇರ್ತದೆ. ಪಾಪ ಅವರೆಲ್ಲ ಅಮಾಯಕ ನಮ್ಮ ಹಿಂದೂ ಕಾರ್ಯಕರ್ತರು ಇದು ಅದಲ್ಲ, ಅವರು ಹೆಂಗೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ. ಹೀಗಾಗಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಒಂದು ರೀತಿ ಭಯ ಹುಟ್ಟಿತು, ಒಂದು ರೀತಿ ಅವ್ರ ನಿರಾಕ್ಷರ ಶಕ್ತಿ ಮೊನ್ನೆ ಚುನಾವಣೆಯಲ್ಲಿ ತೋರಿಸೋದು, ಅದಕ್ಕೆ ನಮಗೆ ಹಿನ್ನಡೆ ಆಯಿತು. ಯಾರ್ಯಾರು ಗಟ್ಟಿ ದಿನಕರ್ ಶೆಟ್ಟರು ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ವಿ, ಜನರ ಮಧ್ಯದಾಗಿದ್ವಿ, ನಾವು ಟಾರ್ಚ್ ಬಂದೀವಿ. DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರಂದ್ರೆ ಒಳ್ಳೆಯದು, ಅದು ಸರ್ಕಾರ ಬೀಳ್ತದೆ, ನಾವು ಬರ್ತೀವಿ.